ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಕಡಲೆಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಯಾವ ರೀತಿ ಮಾಡೋದನ್ನು ನೋಡೋಣ. ಇವಾಗ ಮೊದಲಿಗೆ ಕಡಲೆಬೇಳೆ ನಾನು 1/4 ಕಿಲೋ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುಕ್ಕರ್ನಲ್ಲಿ ತೆಗೆದುಬಿಟ್ಟು ಇವಾಗ ನೋಡಿ, ನಾನು ಮತ್ತೆ 1 ಗ್ಲಾಸ್ ನೀರು ಹಾಕಿ ಚಿಟಿಕೆ ಅರಿಶಿನ ಹಾಕಿ ಇದನ್ನು ಒಲೆ ಮೇಲೆ 5 ಸೀಟಿ ಬರೋವರೆಗೂ ನಾನು ಒಲೆ ಮೇಲೆ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇವಾಗ ಆಫ್ ಮಾಡಿದ್ದೀನಿ ಗ್ಯಾಸು. ಒಲೆ ಮೇಲಿಂದ ತೆಗೆದುಬಿಟ್ಟು ಈ ರೀತಿ ಸ್ವಲ್ಪ ತಣ್ಣಾದ್ಮೇಲೆ ಬೇಳೆನ ಈ ರೀತಿ ಒರಿತಿದ್ದೇನೆ ನೋಡಿ. ಇವಾಗ ಹೂರ್ಣ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಹೂರ್ಣ ಮಾಡಲಿಕ್ಕೆ ಮಾರ್ಕೆಟ್ನಲ್ಲಿ ಈ ರೀತಿ ಹೂರ್ಣ ಮಾಡೋ ಸಾಣಿಗೆ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ತೊಗೊಂಡ್ಬಿಟ್ಟು ನಾವು ಹೂರ್ಣನ ಈಸಿಯಾಗಿ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ಕೊಡ್ತೀನಿ. ಇವಾಗ ಸಾಣಿಗೆನ ಈ ರೀತಿ ಇಟ್ಕೊಂಡು ಬೇಯಿಸಿರುವಂತಹ ಬೇಳೆನ ಇದರಲ್ಲಿ ಸಾಣಿಗೆ ಒಳಗೆ ಹಾಕ್ಕೊಂಡು ಈ ರೀತಿ ಒರಿಬೇಕು ಫ್ರೆಂಡ್ಸ್. ಒಂದು ತಳಗಡೆ ಪಾತ್ರೆ ಇಡಬೇಕು. ನೋಡಿ, ಈ ರೀತಿ ಒರೆದ್ರೆ ಚೆನ್ನಾಗಿ ಸ್ಮೂತ್ ಆಗಿರುವಂತಹ ಬೇಳೆ ಸಿಗುತ್ತೆ ನಮಗೆ, ಒರೆದಿರೋ ಬೇಳೆ. ಇವಾಗ ಕುಕ್ಕರ್ನಲ್ಲಿ ಪುನಃ ನಾವು ಈ ರೀತಿ ಹಾಕೋಬೇಕು ನೋಡಿ. ಇವಾಗ ಇದಕ್ಕೆ 1 ಬಟ್ಲು ಬೆಲ್ಲನ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಬರೀ 1/4 ಕಿಲೋ ಮಾಡ್ತಿದ್ದೀನಿ, ಅದಕ್ಕೋಸ್ಕರ. ಆಮೇಲೆ ಸೋಂಪು, ಪುಡಿ ಮಾಡಿಟ್ಟಿರುವಂಥ ಸೋಂಪು, ಆಮೇಲೆ ಕುಟ್ಟಿಟ್ಟಿರುವಂಥ ಏಲಕ್ಕಿನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಲೋ ಫ್ಲೇಮಲ್ಲಿ ನಾವು ಬೆಲ್ಲ ಕರಗೋವರೆಗೂ ಬೇಳೆ ಜೊತೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಬೆಲ್ಲ ಕರಗೋತನ ನಾವು ಈ ರೀತಿ ಮಾಡಿದ್ರೆ ಇದು ಸ್ವಲ್ಪ ಗಟ್ಟಿಯಾಗಿರುವಂತಹ ಕನ್ಸಿಸ್ಟೆನ್ಸಿಯಾಗಿ ಟರ್ನ್ ಆಗುತ್ತೆ, ನಮಗೆ ರುಚಿಯಾಗಿರುವಂತಹ ಹೂರಣ ಸಿಗುತ್ತೆ ನೋಡಿ. ಇಲ್ಲಿ ನಾನು ಮಾಡಿಟ್ಟಿದ್ದೀನಿ. ಬನ್ನಿ, ಇವಾಗ ನಾನು ಹಿಟ್ಟು ನಾದ್ಬಿಟ್ಟು ನಾನು ಇಲ್ಲಿ ಹೋಳಿಗೆ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ತೊಗೊಳ್ಳಿ. ನಾನು ಇದಕ್ಕೆ ಉಪ್ಪು ಮತ್ತು ನೀರು ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ನಾದ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟು ಈ ರೀತಿ ಮತ್ತೆ ನಾನು ಅರ್ಧ ಗಂಟೆ ಆದಮೇಲೆ ಹೋಳಿಗೆ ಮಾಡಲಿಕ್ಕೆ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಸ್ಟಫಿಂಗ್ ಮಾಡ್ತಿದ್ದೀನಿ. ಮಾಡಿಟ್ಟಿರುವಂಥ ಹೂರಣನ ಈ ರೀತಿ ಹಿಟ್ಟಲ್ಲಿ ಹಾಕಿ ಈ ರೀತಿ ಸ್ಟಫಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಧಾನವಾಗಿ ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ. ಇವಾಗ ನಿಧಾನವಾಗಿ ಲಟ್ಟಿಸ್ಬೇಕು. ನಾವು ಪೂರಿ ಅಥವಾ ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಆ ರೀತಿ ಲಟ್ಟಿಸ್ಬೇಕು ಫ್ರೆಂಡ್ಸ್ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿ ನಾನು ಲಟ್ಟಿಸ್ತಿದ್ದೀನಿ ನೋಡಿ. ಲಟ್ಟಿಸಾದ್ಮೇಲೆ ನಾನು ಹಂಚಿಟ್ಟಿದ್ದೀನಿ ಒಲೆ ಮೇಲೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ಲಟ್ಟಿಸಿಟ್ಟಿರುವಂಥ ಹೋಳಿಗೆನ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಮತ್ತೆ ನಾನು ಇನ್ನೊಂದಕ್ಕೆ ಹೋಳಿಗೆಗೆ ಸ್ಟಫಿಂಗ್ ಮಾಡ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ. ಇಲ್ಲಿ ಮೊದಲೇ ಮಾಡಿಟ್ಟಿರುವಂತಹ ಲಟ್ಟಿಸಿಟ್ಟಿರುವಂತಹ ಹೋಳಿಗೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಬೇಯಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ಸ್ಟಫಿಂಗ್ನ ಮಾಡ್ಕೋಬೇಕು. ನೀವೇನಾದರೂ ಬಿಗಿನರ್ಸ್ ಇದ್ದಿದ್ದರೆ ನೋಡಿ ಫ್ರೆಂಡ್ಸ್, ಮೊದಲು ಒಂದು ಹೋಳಿಗೆ ಮಾಡಿಕೊಂಡು ಅದನ್ನು ಬೇಯಿಸ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಂಡು ಆಮೇಲೆ ಇನ್ನೊಂದು ಹೋಳಿಗೆ ಮಾಡ್ಕೊಳ್ಳಿ. ಯಾಕೆಂದರೆ ಎರಡೂ ಮಾಡೋಕ್ಕೆ ಹೋದರೆ ಅದು ಆಗೋದಿಲ್ಲ ನೋಡಿ. ನಾನು ಸ್ಟಫಿಂಗ್ ಮಾಡಿಕೊಂಡು ಮತ್ತೆ ಈ ರೀತಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ಹಾಗೆ ಮೊದಲು ಹಾಕಿರುವಂಥ ಹೋಳಿಗೆ ಆಗಿದೆ ಇಲ್ವಾ ಅಂಥೇಳಿ ಸ್ವಲ್ಪ ಚೆಕ್ ಮಾಡ್ಕೋಬೇಕು ನೋಡಿ. ಮತ್ತೆ ಈ ರೀತಿ ನಿಧಾನವಾಗಿ ಲಟ್ಸ್ಕೋಬೇಕು ಫ್ರೆಂಡ್ಸ್. ಸ್ಟಫಿಂಗ್ಗೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವ ರೀತಿ ಸ್ಟಫಿಂಗ್ ಮಾಡ್ತೀರಿ ಆ ರೀತಿ ನಮಗೆ ಹೋಳಿಗೆ ಲಟ್ಸೋಕ್ಕೆ ಆಗುತ್ತೆ. ಯಾಕಂದರೆ ನಾವು ಹೆಂಗೆ ಬೇಕಂಗೆ ಹೂರಣ ತುಂಬಿದರೆ ಅದು ಲಟ್ಸೋಬೇಕಾದ್ರೆ ಹರಿದು ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಧಾನವಾಗಿ ಸ್ಟಫಿಂಗ್ ಮಾಡಿಕೊಂಡು ನಿಧಾನವಾಗಿ ಲಟ್ಸ್ಕೊಂಡ್ರೆ ನಮಗೆ ಚೆನ್ನಾಗಿರುವಂತಹ ಹೋಳಿಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ. ನೋಡಿ, ಆಲ್ರೆಡಿ ನಾನು 2-3 ಮಾಡಿಟ್ಟಿದ್ದೀನಿ, ಅದಕ್ಕೋಸ್ಕರ ನಿಮಗೆ ತೋರಿಸ್ತಿದ್ದೀನಿ. ಈ ರೀತಿ ಆಗುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ಹೋಳಿಗೆ ತೊಗರಿ ಬೇಳೆಯಲ್ಲಿ ಕೂಡ ಮಾಡ್ತಾರೆ, ಆದರೆ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಅದೇ ನೀವು ಕಡಲೆಬೇಳೆಯಲ್ಲಿ ಮಾಡಿದರೆ ಅದು ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಈ ರೀತಿ ಕಡಲೆಬೇಳೆ ಹೋಳಿಗೆನ ಮಾಡ್ಕೊಂಡು ನೋಡಿ, ಭಾಳ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆಗಿದೆ ನೋಡಿ ಫ್ರೆಂಡ್ಸ್. ಪ್ಲೇಟ್ನಲ್ಲಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಿದ್ದೀನಿ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಇದ್ರ ಜೊತೆ ನಾವು ತುಪ್ಪ
ಅಥವಾ ಹಾಲು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕಲಸಿ ತಿಂದರೆ ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಾವು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀವಿ. ನಾವು ಮಾಡಿರುವಂತಹ ಅಡುಗೆ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.